ANMR ನ್ಯೂಸ್ಗೆ ಸ್ವಾಗತ. ನಗರಸಭೆ ಬಳಕೆ ಮಾಡದ ವಾಣಿಜ್ಯ ಅಂಗಡಿ ಮಳಿಗೆಯಲ್ಲಿ ಭಿಕ್ಷಕನ ಶವ ಪತ್ತೆ. ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ರಸ್ತೆ ಮತ್ತು ವಾಹನ ದಟ್ಟಣೆ ರಸ್ತೆಯಾದ ಹಳೆ ಖಾಸಗಿ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಗ್ರಂಥಾಲಯದ ಪಕ್ಕದಲ್ಲಿ ನಗರಸಭೆ ವತಿಯಿಂದ ಪಾದಚಾರಿಗಳಿಗಾಗಿ ನಿರ್ಮಾಣ ಮಾಡಿರುವ ವಾಣಿಜ್ಯ ಅಂಗಡಿ ಮಳಿಗೆಗಳಲ್ಲಿ ಭಿಕ್ಷಕನೋರ್ವನು ಮಲಗಿರುವ ಜಾಗದಲ್ಲೇ ಮೃತಪಟ್ಟಿದ್ದಾನೆ. ಸುಮಾರು 25ರಿಂದ 30 ವರ್ಷ ವಯಸ್ಸಿನ ಭಿಕ್ಷಕ ಕೆಲ ದಿನಗಳಿಂದ ಅಲ್ಲಿ ಓಡಾಡಿಕೊಂಡಿದ್ದು, ಆತ ನಗರಸಭೆ ಪಾದಚಾರಿಗಳಿಗಾಗಿ ನಿರ್ಮಾಣ ಮಾಡಿರುವ ಅಂಗಡಿ ಮಳಿಗೆಗಳಲ್ಲಿ ಮಲಗಿರುವ ಜಾಗದಲ್ಲೇ ಮರಣ ಹೊಂದಿದ್ದಾನೆ. ಸಾರ್ವಜನಿಕರು ನೀಡಿದ ದೂರಿನ ಮೇರೆಗೆ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ತೆರಳಿ ಸ್ಥಳ ಮಹಜರು ನಡೆಸಿದ ನಂತರ ಶವದ ಗುರುತು ಪತ್ತೆಗಾಗಿ ಶವವನ್ನು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯ ಶವಾಗಾರದಲ್ಲಿರಿಸಿದ್ದು, ಶವದ ಗುರುತು ಪತ್ತೆ ಮಾಡಿಕೊಡುವಂತೆ ನಗರ ಠಾಣೆ ಪೊಲೀಸರು ಮನವಿ ಮಾಡಿದ್ದಾರೆ. ಇನ್ನು ನಗರಸಭೆ ವತಿಯಿಂದ ಪಾದಚಾರಿಗಳ ವ್ಯಾಪಾರಕ್ಕಾಗಿ ನಗರಸಭೆ ವತಿಯಿಂದ ನಗರದ ಖಾಸಗಿ ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಗ್ರಂಥಾಲಯದ ಪಕ್ಕದಲ್ಲಿ ಮತ್ತು ಚೇಳೂರು ರಸ್ತೆಯ ರಾಮಕುಂಟೆ ಟ್ರಕ್ ಟರ್ಮಿನಲ್ ಬಳಿ 3 ವರ್ಷಗಳ ಹಿಂದೆ ಅವೈಜ್ಞಾನಿಕವಾಗಿ ವಾಣಿಜ್ಯ ಅಂಗಡಿ ಮಳಿಗೆಗಳನ್ನು ನಿರ್ಮಾಣ ಮಾಡಿರುವ ಸದರಿ ಅಂಗಡಿಗಳು ವಿಲೇವಾರಿ ಮಾಡದೆ ಸದರಿ ಅಂಗಡಿಗಳು ಶೌಚಾಲಯ, ಮೂತ್ರಾಲಯ ಮತ್ತು ಭಿಕ್ಷಕರು ಸಾವನ್ನಪ್ಪುವ ಮತ್ತು ಸದರಿ ಸ್ಥಳದಲ್ಲಿ ಇತರೆ ವ್ಯಕ್ತಿಗಳು ಸಾವನ್ನಪ್ಪಿರುವ ಸ್ಥಳವಾಗಿರುವ ಬಗ್ಗೆ ಮಾಧ್ಯಮಗಳು ಬೆಳಕು ಚೆಲ್ಲಿದರೂ ಸಂಬಂಧಪಟ್ಟ ನಗರಸಭೆಯವರು ಗಮನಿಸುತ್ತಿಲ್ಲ. ಸದರಿ ಅಂಗಡಿ ಮಳಿಗೆಗಳನ್ನು ವಿಲೇವಾರಿ ಮಾಡಲು ಇನ್ನೆಷ್ಟು ದಿನಗಳು ಕಾಯಬೇಕಾಗಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.